ನಮಸ್ತೆ ಸ್ನೇಹಿತರೆ, ಅತ್ಯಂತ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ನಾನು ಎನ್ ಚಂದ್ರಶೇಖರ್. ಸ್ನೇಹಿತರೆ, ಎನ್ ಸೆಲೆವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಯಾವ ಟಿ ವಿ ಹಾಕಿದ್ರೂ ಒಂದೇ ಚಿತ್ರ ಕಾಣುತ್ತೆ, ಒಂದೇ ವಿಡಿಯೋ ರನ್ ಆಗ್ತಿರುತ್ತೆ. ಚೈನಾದ ತಿಯಂಜಿನ್ನಲ್ಲಿ ಏನು SCO ಸಭೆ ನಡೀತಾ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಕೇಂದ್ರ ಬಿಂದುವಾಗಿ ಮೋದಿಯವರು ಮಿಂಚ್ತಾ ಇದ್ದಾರೆ. ಮೋದಿಯವ್ರ ಜೊತೆ ರಷ್ಯಾದ ಪುಟಿನ್ ಅವರು ಮತ್ತು ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಆತ್ಮೀಯವಾಗಿ ನಗ್ತಾ ಒಡನಾಟ ಮಾಡ್ತಿರ್ತಕ್ಕಂಥದ್ದು, ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು, ಕೈ ಕುಲುಕಿಸ್ತಾ ಇರ್ತಕ್ಕಂಥದ್ದು, ಇದು ವಿಶ್ವಕ್ಕೇ ಒಂದು ದೊಡ್ಡ ಸಂದೇಶ ಕೊಟ್ಬಿಟ್ಟಿದೆ. ಒಂದು ಕಡೆಗೆ ಟ್ರಂಪ್ ಕೇಜ್ಗಟ್ಟಲೆ ಬರ್ನಾಲ್ನ ಖಾಲಿ ಮಾಡ್ಕೊತಾ ಇದ್ರೆ, ಭಾರತದಲ್ಲೂ ಅಷ್ಟೇನೆ. ಯಾವಾಗ ಚೈನಾ ಭಾರತದ ಶತ್ರು ಆಗಿತ್ತು, ಭಾರತದ ನಾಶ ಮಾಡೋಕೊಟ್ಟಿತ್ತು, ಅವಾಗೆಲ್ಲ ಅವ್ರ ಜೊತೆ ಹೋಗಿ ಚೈನಾ ಜೊತೆ ಚುಪ್ಪಿ ಮಾಡಿದ್ರಲ್ಲ ನಮ್ಮ ಲೆಫ್ಟ್ ಲೀಡರ್ಗಳು, ಕಾಂಗ್ರೆಸ್ನ ಕೆಲವು ಕೃಪಾಪೋಷಿತ ನಾಟಕ ಮಂಡಳಿಯ ನಾಯಕ ನಟರುಗಳು, ಅವರೆಲ್ಲರಿಗೂ ಈಗ ಚೈನಾ ಭಾರತ ಒಂದಾಗ್ತಿರೋದು ನೋಡಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆಗಲೇ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಒಂದು ರೀತಿ ಚೈನಾನೇ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನ್ರಿ ಭಾರತ ಚೈನಾ ನಂಬಕ್ಕಾಗುತ್ತಾ, ಹೇಗೆ ಹೀಗೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಉದಯಿಸ್ತಕ್ಕಂಥ ಒಂದು $1 ಮಿಲಿಯನ್ ಪ್ರಶ್ನೆ, ಭಾರತ ಮತ್ತು ಚೈನಾದ ಸ್ನೇಹ ಬೆಳೀತಾ ಇದೆಯಾ? ಮೋದಿ ಚೈನಾದ ಸ್ನೇಹ ಹಸ್ತವನ್ನು ಒಪ್ಕೊತಾ ಇದ್ದಾರಾ ಅಥವಾ ಚೈನಾದ ಸ್ನೇಹವನ್ನು ಮಾಡ್ತಾ ಇದ್ದಾರಾ? ಇದು ನಿಜವಾಗ್ಲೂ ಸ್ನೇಹನ, ಪ್ರೀತಿನ? ನೋಡಿ, ಇದಕ್ಕೆ ಒಂದೇ ಒಂದು ಸಾಲಿನ ಉತ್ತರ ಹೇಳ್ತಾ ಇದ್ದೀನಿ, ಇಲ್ಲ. ಭಾರತ ಯಾವತ್ತೂ ಚೈನಾವನ್ನು ನಂಬೋಕ್ಕೆ ಸಾಧ್ಯವೇ ಇಲ್ಲ, ನಂಬೋದು ಇಲ್ಲ, ಅದರಲ್ಲೂ ಮೋದಿ. ಆದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ನೇಹ ಒಂದೇ ಇರೋದಿಲ್ಲ. ಒಂದು ಪರಸ್ಪರ ಹಿತ, ಮತ್ತೊಂದು ಪರಸ್ಪರ ಸಂಬಂಧ ಸುಧಾರಣೆ. ಇನ್ನೊಂದು ಹೆಜ್ಜೆ ಮುಂದಿಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಶತ್ರುತ್ವ ಏನಾದರೂ ಇದ್ದರೆ ಆ ಶತ್ರುತ್ವವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಭಾರತ ಚೈನಾವನ್ನು ನಂಬೋಕ್ಕೆ ಸಾಧ್ಯನೇ ಇಲ್ಲ ರೀ. ನಂಬದಾಗೆಲ್ಲ ಕುತ್ತಿಗೆ ಕುಯ್ದಿದ್ದಾರೆ ಚೈನಾ, ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದು ಕೇವಲ 1962 ಯುದ್ಧದ ಸಮಯ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಅವ್ರು ಯಾವಾಗ ಟಿಬೆಟ್ ವಶಪಡಿಸ್ಕೊಂಡ್ರು ಆಗಲೂ ಕೂಡ ಭಾರತಕ್ಕೆ ದ್ರೋಹ ಮಾಡಿದ್ರು, ಭಾರತದ ನಂಬಿಕೆಗೆ ದ್ರೋಹ ಮಾಡಿದ್ರು. ಆಮೇಲೆ 1962 ಯುದ್ಧ ಯಾವ ರೀತಿ ಮಾಡಿದ್ರು, ಯಾವ ರೀತಿ ಭಾರತ ಹಿಂದಿ ಚೀನಿ ಬಾಯಿ ಅಂತ ನಂಬ್ಕೊಂಡು ಕೂತಾಗ ನೆಹರು ಮಾಡಿರ್ತಕ್ಕಂಥ ಒಂದು ಅನಿಷ್ಟ ರಾಜತಾಂತ್ರಿಕ ನಡೆಯಿಂದ ಭಾರತ ಸಾವಿರಾರು ಜನ ಸೈನಿಕರನ್ನು ಕಳ್ಕೋಬೇಕಾಯಿತು. ಚೈನಾದ ಅಟ್ಯಾಕ್ ಆಯಿತು ಭಾರತದ ಮೇಲೆ. ಆದಮೇಲೆ ಪಾಕಿಸ್ತಾನ ಭಾರತ ಯುದ್ಧ ನಡೀಬೇಕಾದ್ರೆ ಅದೇ ಸಂದರ್ಭದಲ್ಲಿ 65 ಆ ಸಂದರ್ಭದಲ್ಲೇನೆ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿ, ಯಾವಾಗ ಈ ಪಾಕ್ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ ಪಾಕಿಸ್ತಾನದ ಕೈ ಸೇರಿತು, ಆವಾಗ ಪಾಕಿಸ್ತಾನಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಅದರಲ್ಲಿ ಒಂದು ದೊಡ್ಡ ಭಾರತದ ಭೂಭಾಗ, ಅಂದರೆ ಭಾರತದ್ದೇನು ಪಾಕಿಸ್ತಾನ ಆಕ್ಯುಪೈ ಮಾಡಿತ್ತು, ನೆಹರು ಅವರ ಹೇಳಿದ್ನಲ್ಲ, ಅವರ ಅನಿಷ್ಟ ರಾಜತಾಂತ್ರಿಕ ನೀತಿಯಿಂದ ಏನು ಭಾರತದ ಈ ಕಾಶ್ಮೀರದ ಭಾಗ ಇವತ್ತು ಪಾಕಿಸ್ತಾನ ಹಿಡಿತದಲ್ಲಿದೆ, ಅದರಲ್ಲಿ ಒಂದಷ್ಟು ಭಾಗವನ್ನು ಚೈನಾ ಕಿತ್ಕೊಂತು ಪಾಕಿಸ್ತಾನದಿಂದ. ಅಕ್ಸೈಚಿನ್ ಪ್ರಾಂತ್ಯ ಅಂತಾರೆ. ಅದನ್ನು ಕಿತ್ಕೊಂಡಿದ್ದು ಅಷ್ಟೇ ಅಲ್ಲ, ಈಗ ಅದರ ಮುಖಾಂತರವೇ ಏನೋ ಅವ್ರದ್ದು ಒಂದು ಬಹುದೊಡ್ಡ ಪ್ರಾಜೆಕ್ಟ್ ಇದೆ, ಸಿಪೆಕ್, ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್, ಅದನ್ನು ಆ ಪ್ರಾಜೆಕ್ಟ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಭಾರತ ದೊಡ್ಡದಾಗಿ ಇದನ್ನು ವಿರೋಧ ಮಾಡ್ತಿದೆ. ಭಾರತ ಪ್ರಾಜೆಕ್ಟ್ ಒಳಗಡೆ ಸೇರಿಲ್ಲ, ಬರೀ ಸೇರೋದಷ್ಟೇ ಅಲ್ಲ, ದೊಡ್ಡದಾಗಿ ವಿರೋಧ ಮಾಡ್ತಿದೆ. ಏನಕ್ಕೆ ವಿರೋಧ ಮಾಡ್ತಿದೆ ಅಂತ ಹೇಳಿದ್ರೆ, ತನ್ನ ಜಾಗದಲ್ಲಿ ಅಂದರೆ ಭಾರತದ ಜಾಗದಲ್ಲಿ ಯಾವುದು ಕಳ್ತನ ಮಾಡಿ ಎತ್ಕೊಂಡೋಗಿದ್ದಾರೆ, ಅದಿನ್ನೂ ಸೆಟ್ಲಾಗಿಲ್ಲ. ಅದು ನಮ್ಮ ಜಾಗ, ಅದು ನಮ್ಮ ಜಾಗದಲ್ಲಿ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ತರೋ ಹಾಗೆ ಅವರೊಂದು ಪ್ರಾಜೆಕ್ಟ್ ಮಾಡ್ತಾ ಇರೋದನ್ನು ಭಾರತ ವಿರೋಧಿಸ್ತಾ ಇದೆ. ಅದಾದಮೇಲೆ ನಿರಂತರವಾಗಿ ಪಾಕಿಸ್ತಾನಕ್ಕೆ ಅವರು ಹೆಲ್ಪ್ ಮಾಡ್ಕೊಂಬರ್ತಾ ಇರೋದು ಗೊತ್ತೇ ಇತ್ತು. ನಂತರ ಏನು ಬಾರ್ಡರ್ದು ಹೋರಾಟಗಳಿತ್ತು, ನಮಗೋರ್ಗೂ ಬಾರ್ಡರ್ ಹೋರಾಟ ನಿರಂತರವಾಗಿ ನಡೀತಲೇ ಇತ್ತು. ಯಾಕೆ ಅಂತೇಳಿದ್ರೆ, ಚೈನಾದ ಒಂದು ದುರ್ಬುದ್ಧಿನೇ ವಿಸ್ತಾರವಾದ ಎಲ್ಲ ಕಡೆಗೂ ಅವರು ಜಾಗಗಳನ್ನ ವಿಸ್ತಾರ ಮಾಡ್ಕೊಂಬರ್ಬೇಕು. ನೋಡಿ, 1962 ಯುದ್ಧದ ಸಂದರ್ಭದಲ್ಲಿ 38,000 ಚದುರ ಕಿಲೋಮೀಟರ್ ಭಾರತದ ಪವಿತ್ರ ಭೂಭಾಗವನ್ನು ವಶ ಮಾಡಿಕೊಂಡ್ರು. ಅದಾದಮೇಲೆ ಪಾಕಿಸ್ತಾನಕ್ಕೆ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಆ POK ಜಾಗದಲ್ಲಿ ಅಕ್ಸೈ ಚಿನ್ನನ ಕಿತ್ಕೊಂಡ್ರು. ಅದು ನಮ್ಮದೇ ಜಾಗ. ಅದು ನಿಮಗೆ ಗೊತ್ತಿರಬೇಕು. ಏನು ದೋಕ್ಲಾಮ್ನ ಗಲಾಟೆ ನಡೀತು, ಗಲ್ವಾನ ಗಲಾಟೆ ನಡೀತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜಾಗದೊಳಗಡೆಗೆ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಿದ್ದರು. ಭಾರತದ ಸೈನಿಕರು ಸರಿಯಾಗಿ ಉತ್ತರ ಕೊಟ್ಟರು. ನೋಡಿ, ಈ ವಿಸ್ತಾರವಾದ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲೇನು ಮಾಡುತ್ತೆ ಚೈನಾ, ಬೇರೆ ದೇಶದ ಒಂದಷ್ಟು ಭೂಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡುತ್ತೆ, ನುಗ್ಗಿಬಿಡುತ್ತೆ ಸೈನ್ಯಕ್ಕೆ, ನುಗ್ಗಿಸ್ಬಿಡುತ್ತೆ ಸೈನ್ಯವನ್ನು ಒಂದಷ್ಟು ಜಾಗಕ್ಕೆ ವಶಪಡಿಸ್ಕೊಂಡ್ಬಿಡುತ್ತೆ. ಅದಾದಮೇಲೆ ಸಂಧಾನ ನಡೆಯುತ್ತೆ, ನೆಗೋಷಿಯೇಷನ್ ನಡೆಯುತ್ತೆ. ಆ ನೆಗೋಷಿಯೇಷನ್ ನಡೆದಾಗ ಒಂದರ್ಧ ಹಿಂದಕ್ಕೆ ಬರ್ತಾರೆ. ನೆಗೋಷಿಯೇಷನ್ ಹಂಗೆ ತಾನೇ ಆಗೋದು. ಅಂದರೆ ಏನಾಯಿತು, ಅರ್ಧ ಭೂಭಾಗ ಅವ್ರ ಕೈಗೆ ಸಿಗಾಕೊಂಡ್ಬಿಡ್ತು. ಇದೇ ರೀತಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಮೇಲೆ ಈ ವಿಸ್ತಾರವಾದವನ್ನು ಮಾಡ್ತಿರ್ತಕ್ಕಂಥದ್ದು ಚೈನಾ. ಆದರೆ ನೋಡಿ, ಮೋದಿಯವರ ತಾಕತ್ತು, ಭಾರತದ ತಾಕತ್ತು ನೋಡಿ, 4 ವರ್ಷಗಳ ಕಾಲ ನಿರಂತರವಾಗಿ
ಐಬಾಲ್ ಟು ಐಬಾಲ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಬಾರ್ಡರಲ್ಲಿ. ಭಾರತ ಒಂದೇ ಒಂದು ಇಂಚ್ ಜಾಗ ಬಿಟ್ಕೊಡ್ಲಿಲ್ಲ. ಕೆಲವು ಸ್ಕೌಂಡರ್ಗಳು ಮಾತಾಡ್ತಾರೆ ಭಾರತದ ಭೂಮಿ ಹೋಗ್ಬಿಟ್ಟಿದೆ ಅಂತೇಳಿ. ಸ್ವಲ್ಪ ಅಧ್ಯಯನ ಮಾಡೋದು ಕಲ್ತ್ಕೋಬೇಕು. ಬಾಯಿಗೆಲ್ಲ ಕೆಲಸ ಕೊಡೋದು, ತಲೆಗೆ ಕೆಲಸ ಕೊಡಬೇಕು. ಒಂದೇ ಒಂದು ಇಂಚು ಭೂಮಿಯನ್ನು ಬಿಟ್ಕೊಟ್ಟಿಲ್ಲ ಭಾರತ. ಚೈನಾದ ಇತಿಹಾಸದಲ್ಲಿ ಈ ಥರ ಯಾವತ್ತೂ ಆಗೇ ಇಲ್ಲ. ಯಾವಾಗ ಅವರು ಬೇರೆ ದೇಶಗಳಲ್ಲಿ ಸ್ವಲ್ಪ ಜಾಗವನ್ನು ಆಕ್ರಮಣ ಮಾಡ್ಕೊಂಡು ವಶಪಡಿಸ್ಕೊಂಡಿದ್ರು, ಅದರಲ್ಲಿ ನೆಗೋಸಿಯೇಷನ್ ಆದಾಗ ಅರ್ಧನಾದ್ರು ಉಳಿಸ್ಕೊಂತಾ ಇದ್ರು. ಆದರೆ ಫಾರ್ ದ ಫಸ್ಟ್ ಟೈಮ್ ಭಾರತದ ಒಂದು ಇಂಚು ಕೂಡ ಮುಟ್ಟಕ್ಕಾಗಿಲ್ಲ ರೀ. 4 ವರ್ಷದಿಂದ ನಡೀತಾ ಇದೆ. ಅದಾದಮೇಲೆ ಮೊನ್ನೆ ನಡೆದಂತಹ ಯುದ್ಧದಲ್ಲಿ ಏನು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಬರೀ ಶಸ್ತ್ರಾಸ್ತ್ರ ಕೊಟ್ಟಿದ್ದೇ ಅಲ್ಲ, ಶಸ್ತ್ರಾಸ್ತ್ರ ಕೊಡೋದು ಎಲ್ಲರೂ ಮಾಡ್ತಕ್ಕಂಥ ವ್ಯವಹಾರ ಬಿಡಿ. ಎಲ್ಲ ಯುದ್ಧ ಮಾಡ್ತಕ್ಕಂಥ ದೇಶಗಳು ಪರ್ಚೇಸ್ ಮಾಡ್ತವೆ, ಪ್ರೊಡ್ಯೂಸ್ ಮಾಡೋರು ಸೇಲ್ ಮಾಡ್ತಾರೆ, ಅದರಲ್ಲಿ ತಕರಾರಿಲ್ಲ. ಪಾಕಿಸ್ತಾನ ಚೈನಾಯಿಂದ ಶಸ್ತ್ರಾಸ್ತ್ರಗಳು ಕೊಂಡ್ಕೊಂಡಿದೆ, ಅದರಿಂದ ತಕರಾರಿಲ್ಲ. ಆದರೆ ಚೈನಾ ಮಾಡಿದಂತಹ ಅತಿ ದೊಡ್ಡ ದ್ರೋಹ ಏನಂತ ಹೇಳಿದ್ರೆ, ಭಾರತದ ಏನು ಶಸ್ತ್ರಾಸ್ತ್ರಗಳ ಪೊಸಿಷನಿಂಗ್ ಎಲ್ಲಿತ್ತು, ಸೇನೆಯ ಪೊಸಿಷನ್ಗಳಲ್ಲಿತ್ತು, ಇದನ್ನು ರಿಯಲ್ ಟೈಮ್ ಇನ್ಫಾರ್ಮೇಷನು ಪಾಕಿಸ್ತಾನಕ್ಕೆ ಕೊಡ್ತು. ಇದು ದೊಡ್ಡ ಸ್ನೇಹ ದ್ರೋಹ. ಇದು ಭಾರತ ಯಾವ್ಯಾವ ರೀತಿ ಎಲ್ಲೆಲ್ಲಿ ಉತ್ತರ ಕೊಡಬೇಕು ಅದೆಲ್ಲ ಕೊಟ್ಟಾಗಿದೆ. ಅದರ ಅರ್ಥ ಭಾರತ ಮತ್ತು ಚೈನಾದ ಶತ್ರುತ್ವ ಶಾಶ್ವತನಾ? ಇಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲಿ ಯಾವುದೂ ಶಾಶ್ವತ ಅಲ್ಲ. ಶಾಶ್ವತವಾಗಿರೋದು ಒಂದೇ, ಅದು ಆ ದೇಶದ ಹಿತ. ಆ ದೇಶ ತನ್ನ ಸ್ವಂತ ಹಿತಕ್ಕೋಸ್ಕರ ಯಾವುದೇ ರೀತಿಯ ಸ್ಟೆಪ್ಸ್ಗಳನ್ನ ತಗೊಳ್ತೀವಿ. ಇದೊಂದೇ ಪರ್ಮನೆಂಟ್ ಬಿಟ್ಟರೆ ಯಾರ ಜೊತೆ ಶತ್ರುತ್ವವೂ ಪರ್ಮನೆಂಟ್ ಅಲ್ಲ, ಯಾರ ಜೊತೆ ಮಿತ್ರತ್ವನೂ ಪರ್ಮನೆಂಟ್ ಅಲ್ಲ. ಹೀಗಾಗಿರ್ತಕ್ಕಂಥದ್ದು ಅದೇ. ಯಾವಾಗ ಪುಣ್ಯಾತ್ಮ ಟ್ರಂಪ್ ಹುಚ್ಚಾಗಿ ಎಲ್ಲ ದೇಶಗಳ ಮೇಲೆ ತಾರೀಫ್ಗಳನ್ನ ಅನೌನ್ಸ್ ಮಾಡೋಕ್ಕೆ ಶುರು ಮಾಡ್ದ, ದೊಡ್ಡ ಹೊಡೆತ ಚೈನಾಗೂ ಬಿತ್ತು. ಚೈನಾಗೆ ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋದರು. ಭಾರತಕ್ಕೂ ಆ ತಾರೀಫ್ನ ಹೊಡ್ತಾ ಬಿತ್ತು. 25% + 25%, 50%ವರೆಗೂ. ಇದೊಂದು ಕೇವಲ ಇವೆರಡು ದೇಶಗಳಿಗೆಲ್ಲ, ಜಗತ್ತಿನ ಅನೇಕ ದೇಶಗಳಿಗೆ ಈ ಹೊಡ್ತಾ ಬಿದ್ದುಬಿಡ್ತು ಟ್ರಂಪಿಂದ. ಈ ಒಂದು ಆಘಾತದಿಂದ, ಆರ್ಥಿಕ ಆಘಾತದಿಂದ ಜಗತ್ತನ್ನು ಪಾರು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು 2 ಬೃಹತ್ ಆರ್ಥಿಕ ರಾಷ್ಟ್ರಗಳಿಗೆ, ಅದು ಭಾರತ ಮತ್ತು ಚೈನಾಗೆ. ಇವೆರಡು ದೇಶಗಳು ಪರಸ್ಪರ ಕೈ ಜೋಡಿಸಲೇಬೇಕು. ಕೇವಲ ಇವೆರಡು ದೇಶಗಳ ಹಿತಕ್ಕೋಸ್ಕರ ಅಲ್ಲ, ಜಗತ್ತಿನ ಹಿತಕ್ಕೋಸ್ಕರನಾದರೂ. ಹಾಗಾಗಿ ಚೈನಾಗೆ ಬೇರೆ ದಾರಿನೇ ಇರಲಿಲ್ಲ. ಭಾರತಕ್ಕೆ ಸ್ನೇಹ ಹಸ್ತ ಚಾಚಲೇಬೇಕಾಗಿತ್ತು ತನ್ನ ಒಳಿತಕ್ಕೋಸ್ಕರ. ಭಾರತವೂ ಅಷ್ಟೇ ಯಾವುದೇ ರಾಷ್ಟ್ರದ ಜೊತೆ ಶಾಶ್ವತವಾಗಿ ಶತ್ರುತ್ವವನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಭಾರತಕ್ಕೂ ಕೂಡ ಅಗತ್ಯತೆ ಅತ್ಯಂತ ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ, ಭಾರತ ಕೇವಲ ಸೈನ್ಯದ ಬಲದಲ್ಲಿ ಬೆಳೀತಾ ಇಲ್ಲ, ಶಸ್ತ್ರಾಸ್ತ್ರಗಳಲ್ಲಿ ಬೆಳೀತಾ ಇಲ್ಲ, ಆರ್ಥಿಕವಾಗಿಯೂ ಅತೀ ವೇಗವಾಗಿ ಬೆಳೀತಾ ಇದೆ. ಮೋದಿಯವರ ಗುರಿ ಇರ್ತಕ್ಕಂಥದ್ದು 2047ರವರೆಗೆ ವಿಕಸಿತ ಭಾರತ ಆಗಬೇಕು ಅಂಥೇಳಿ. ವಿಕಸಿತ ಭಾರತ ಆಗಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಬಲ ಆಗಬೇಕು. ಯಾವುದೇ ನಷ್ಟ ಆಗಬಾರ್ದು, ಯಾವುದೇ ಯುದ್ಧಗಳಾಗಬಾರ್ದು, ಯಾವ ಕಾನ್ಫ್ರಂಟೇಷನ್ಗಳಿಗೂ ನಮ್ಮ ಸಂಪನ್ಮೂಲಗಳು ಡೈವರ್ಟ್ ಆಗಬಾರ್ದು. ಚೈನಾಗೂ ಅಷ್ಟೇ. ಚೈನಾ ಇನ್ನೂ ಆರ್ಥಿಕವಾಗಿ ಅತಿ ಹೆಚ್ಚು ಬೆಳಿಬೇಕು ಅಂತ ಹಂಬಲ ಇದೆ. ಹಾಗಾಗಿ ಅವ್ರಿಗೂ ಕೂಡ ಯಾವುದೇ ಕನ್ಫ್ರಂಟೇಷನ್ಸ್ ಬೇಡ, ಇನ್ನೂ ಒಂದು 20 ವರ್ಷ. ಹಾಗಾಗಿ ಎರಡೂ ದೇಶಗಳು ಪರಸ್ಪರ ಹಿತಕ್ಕೋಸ್ಕರ ತಮ್ಮ ಶತ್ರುತ್ವವನ್ನು ಕಡಿಮೆ ಮಾಡ್ತಕ್ಕಂತಹ ಹೆಜ್ಜೆ ಮುಂದೆ ಇಟ್ಟಿದ್ದೇವೆ. ಮತ್ತೆ ಹೇಳ್ತೀನಿ, ಅದರ ಅರ್ಥ ಸ್ನೇಹ ಅಲ್ಲ. ನೋಡಿ, ನಮ್ಮ ಜೊತೆಗೆ ನಿಜವಾದ ಸ್ನೇಹ ಯಾರು ಅಂತ ಹೇಳಿದ್ರೆ ರಷ್ಯಾ. ಅದನ್ನು ನಾವು ಸ್ನೇಹ ಅಂತ ಒಪ್ಕೋಬೋದು. ಇಸ್ರೇಲ್ ಜೊತೆ ಇದೆ, ಅದನ್ನು ಸ್ನೇಹ ಅಂತ ಒಪ್ಕೋಬೋದು. ಆದರೆ ಚೈನಾ ಜೊತೆ ಇರ್ತಕ್ಕಂಥದ್ದು ಪರಸ್ಪರ ಹಿತ. ಇದರಿಂದ ನನಗೂ ಒಳ್ಳೆಯದಾಗುತ್ತೆ, ನಿನಗೂ ಒಳ್ಳೆಯದಾಗುತ್ತೆ, ಅಷ್ಟೇ. ದೇರ್ ಎಂಡ್ಸ್ ದ ಮ್ಯಾಟರ್. ಆದರೆ ಹೀಗಾಗ್ತಿರೋದೇನೆ ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ. ಟ್ರಂಪ್ ಅಂತವ್ರಿಗೆ ಹುರಿದು ಬೀಳೋ ಹಾಗೆ ಮಾಡ್ತಾ ಇದೆ. ಏನ್ರಿ, ಜಗತ್ತಿನ 3 ದೈತ್ಯ ಶಕ್ತಿಗಳು ರಷ್ಯಾ, ಭಾರತ, ಚೈನಾ ಒಂದಾಗೋದ್ರೆ ಯಾರೀ ತಡೆಯೋಕ್ಕೆ ಸಾಧ್ಯ? ಸ್ನೇಹ ಬೇಡ, ಜಸ್ಟ್ ಕೋಆಪ್ರೇಷನ್ ಇದ್ರೂ ಸಾಕು. ಜಗತ್ತಲ್ಲಿ ಯಾವ ಶಕ್ತಿನೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತೇಳಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ 2ನೇ ಆರ್ಥಿಕ ಶಕ್ತಿ ಆಗುತ್ತೆ ಅಂಥೇಳಿ ಫಾರಿನ್ನಿಂದ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಚೈನಾ ಕೂಡ ದೊಡ್ಡ ಮಟ್ಟದಲ್ಲಿದೆ. ರಷ್ಯಾ ಅಫ್ಕೋರ್ಸ್ ಅತ್ಯಂತ ಬೆಳೆದು ನಿಂತಿರ್ತಕ್ಕಂಥ ದೇಶ. ಈ 3 ರಾಷ್ಟ್ರಗಳು ಒಂದಾದರೆ ಯಾವ ಮಟ್ಟಕ್ಕೆ ಹೋಗುತ್ತೆ? ಯಾರೀ ಕೇರ್ ಮಾಡ್ತಾರೆ ಅಮೇರಿಕನವಾಗ? ಯಾರೀ ಕೇರ್ ಮಾಡ್ತಾರೆ ಟ್ರಂಪ್ನ? ಅದೇ ನಡೀತಿರ್ತಕ್ಕಂಥದ್ದು ಇವತ್ತು. ನೋಡಿ, ನಾನೊಂದು ಮಾತು ಹೇಳಿದೆ, ಮೋದಿ ಯಾವತ್ತು ಚೈನಾವನ್ನು ಕುರುಡಾಗಿ ನಂಬೋದಿಲ್ಲ, ನೆಹರು ಥರ. ಯಾವಾಗಲೂ ಒಂದು ವಾರ್ನಿಂಗ್ ಇಟ್ಟಿರ್ತಾರೆ ಸೈಡಲ್ಲಿ. ನೋಡಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮೋದಿ ಏನು ಮಾಡಿದ್ರು ಅಂಥೇಳಿ. ಮೋದಿ ಚೈನಾಗೆ ಹೋಗೋದಕ್ಕೆ ಮುಂಚೆ ಜಪಾನಿಗೆ ಹೋದರು. ಜಪಾನ್ಗೆ ಹೋಗಿ ಅತ್ಯಂತ ಆತ್ಮೀಯವಾಗಿ ಜಪಾನ್ ಅವ್ರನ್ನ ಬರ ಮಾಡ್ಕೊಂತು. ಭಾರತ ಮತ್ತು ಜಪಾನ್ ಸಂಬಂಧ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಅತ್ಯುತ್ತಮವಾಗಿದೆ. ಜಪಾನ್ಗೆ ಮೋದಿಯವರು ಹೋದ ಮೇಲೆ ಅನೇಕ ಬೈಲ್ಯಾಟ್ರಲ್ ಸಿಗ್ನೇಚರ್ಗಳಾದವು. ಅದಾದಮೇಲೆ ಜಪಾನ್ ಭಾರತದಲ್ಲಿ 10 ಟ್ರಿಲಿಯನ್ ಯೆನ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತು. ಮೋದಿಯವರು ಮಾತಾಡ್ತಾ ಒಂದು ಒಳ್ಳೆ ಮಾತು ಹೇಳಿದ್ರು, ಜಪಾನ್ನ ಟೆಕ್ನಾಲಜಿ, ಭಾರತದ ಟ್ಯಾಲೆಂಟ್ ಇವೆರಡೂ ಸೇರಿದರೆ ಅದ್ಭುತವನ್ನು ಸೃಷ್ಟಿ ಮಾಡ್ತೀವಿ ನಾವು ಅಂತ ಹೇಳಿ. ಯಾಕೆ ಜಪಾನ್ ಭೇಟಿ ತುಂಬ ಇಂಪಾರ್ಟೆಂಟ್ ಇಲ್ಲಿ? ಯಾಕೆ ಇದು ಚೈನಾಗೆ ಕಾಷನ್ ಅಂದರೆ, ಚೈನಾ ಮತ್ತು ಜಪಾನ್ ಒಂದು ರೀತಿಯಲ್ಲಿ ಶತ್ರುತ್ವ ಇರ್ತಕ್ಕಂಥ ದೇಶಗಳೇ.
ಅವಿಬ್ರಿಗೂ ಸರಿ ಇಲ್ಲ. ಇದನ್ನು ಕಂಟ್ರೋಲ್ ಮಾಡೋದಕ್ಕೇನೆ ಕ್ವಾಡ್ ಅಂತಕ್ಕಂಥದ್ದು ನಿರ್ಮಾಣ ಆಗಿರೋದು. ಕ್ವಾಡ್ ಅಂತ ಹೇಳಿದ್ರೆ 4 ದೇಶಗಳು ಸೇರಿ ಕ್ವಾಡ್ ಅಂತ ಮಾಡ್ಕೊಂಡಿದ್ದಾವೆ. ಅಮೇರಿಕಾ, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಈ ಕ್ವಾಡ್ನ ಪ್ರಮುಖ ಉದ್ದೇಶವೇ ಏನು, ಇಂಡಿಯನ್ ಓಷನ್ ಏನಿದೆ, ಹಿಂದೂ ಮಹಾಸಾಗರದ ವಲಯದಲ್ಲಿ ಚೈನಾದ ಪ್ರಭಾವವನ್ನು ಕುಗ್ಸ್ತಕ್ಕಂಥದ್ದು. ಆ ವಿಷಯದಲ್ಲಿ ಭಾರತ ಮತ್ತು ಜಪಾನ್ ಕೂಡ ಕೈ ಜೋಡಿಸಿದ್ವು. ಆದರೆ ಇವತ್ತು ಟ್ರಂಪ್ ಮಾಡ್ತಿರ್ತಕ್ಕಂಥ ಒಂದು ಹುಚ್ಚತನದಿಂದ ಕ್ವಾಡೇ ಇವತ್ತು ಬಿದ್ದೋಗೋ ಸ್ಥಿತಿ ಒಳಗಡೆ ಇದೆ. ಆ್ಯಕ್ಚುಲಿ ಈ ನೆಕ್ಸ್ಟ್ ಮೀಟಿಂಗು ಕ್ವಾಡ್ದು ಭಾರತದಲ್ಲೇ ನಡೀಬೇಕು. ಭಾರತಕ್ಕಂತೂ ಕ್ವಾಡಲ್ಲಿ ಇವಾಗ ಇಂಟ್ರೆಸ್ಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಅಮೆರಿಕ ಮೇಲೆ ಇಂಟ್ರೆಸ್ಟ್ ಇಲ್ಲ ಭಾರತಕ್ಕೆ. ಜೊತೆಗೆ ಚೈನಾ ಸಂಬಂಧ ಬೇರೆ ವಿಪರೀತ ಸುಧಾರಣೆ ಆಗ್ತಿದೆ. ಅದಿರಲಿ, ಮೋದಿ ಜಪಾನ್ಗೆ ಹೋಗಿ ಚೈನಾಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಕೊಂಡು ಹೋದರು. ಏನಂತ ಹೇಳಿದ್ರೆ, ನಾವು ಜಪಾನ್ ಜೊತೆ ಕೂಡ ನಿಂತಿದ್ದೀವಿ ಅಂತೇಳಿ. ಇದು ಚೈನಾಗೆ ಒಂದು ಎಚ್ಚರಿಕೆಯ ಮಾತು ಕೂಡ. ನಿಮ್ಮಿಂದ ನಾವು ತುಂಬ ಸ್ನೇಹ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ರೀ, ನಿಮ್ಮಲ್ಲಿ ಎಲ್ಲಿಟ್ಟಿರ್ತೀವೋ ಅಲ್ಲೇ ಇಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಮೋದಿ ಕೊಟ್ಟರು. ನೋಡಿ ಇವತ್ತು ಮೋದಿಯವರ ಪೊಸಿಷನಿಂಗ್ ಹೆಂಗಾಗಿದೆ ಅಂತೇಳಿ ನೀವು ಜಸ್ಟ್ ಆ SCO ಸಮಿಟ್ನ ಏನಾದರೂ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರ್ತಕ್ಕಂಥದ್ದು. ನೋಡಿ, ಆ SCO ಏನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೆ, ಅದರಲ್ಲಿ 10 ದೇಶಗಳಿದೆ, 10 ಸದಸ್ಯ ದೇಶಗಳಿದ್ದಾವೆ, 17 ಪಾರ್ಟ್ನರ್ಸ್ ದೇಶಗಳಿದ್ದಾವೆ, ಜೊತೆಗೆ 4 ಗೆಸ್ಟ್ ದೇಶಗಳಿದ್ದಾವೆ. ಈ 10 ಏನು ಪ್ರೈಮ್ ಮೆಂಬರ್ಸ್ ದೇಶಗಳಿದೆಯಲ್ಲ, ಅದರಲ್ಲಿ ಪಾಕಿಸ್ತಾನ ಕೂಡ ಇದೆ ರೀ. ಆದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಬ್ಬೆ ಪೇರಿ ಥರ ನಿಂತಿದ್ದ. ನೀವು ನೋಡಬೇಕು, ಎಲ್ಲ ಮೀಡಿಯಾಗಳು ತೋರಿಸ್ತಾ ಇದ್ವು. ಪುಟಿನ್ನು ಮತ್ತು ಮೋದಿಯವರು ಮಾತಾಡ್ತಾ ಹೋಗ್ಬೇಕಾದ್ರೆ ಕಣ್ ಬಿಟ್ಕೊಂಡು ಬೆಪ್ಪನ ಥರ ನೋಡ್ತಿದ್ದ. ಅಟ್ಲೀಸ್ಟ್ ನಮ್ಮ ಕಡೆ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಡಲಿ ಅಂತೇಳಿ ಕೇರ ಮಾಡಿ ಅವ್ನ ಕಡೆ ತಿರುಗೇ ನೋಡಲಿಲ್ಲ. ಅದಾದಮೇಲೆ ಜಿ ಜಿನ್ಪಿಂಗ್ ಮತ್ತು ಪುಟಿನ್ ಹೋಗ್ಬೇಕಾದ್ರೆ ಹಿಂದಿಂದ ಓಡೋದ ಪಾಕ್ನ ಪ್ರಧಾನಿ ಪುಟಿನ್ನ ಮಾತಾಡ್ಸೋದಕ್ಕೆ ಕೇರೆ ಮಾಡಲಿಲ್ಲ ಅವರು. ಇವತ್ತು ಪಾಕಿಸ್ತಾನ ಅಲ್ಲಿ ನೆಗ್ಲೆಕ್ಟ್ ಆಗಿ ನಿಂತಿದ್ರೆ, ಬೇರೆ 7 ದೇಶಗಳು ಅಲ್ಲಿ ಅಷ್ಟು ಪ್ರಾಮುಖ್ಯತೆ ಇಲ್ಲದೆ ಇದ್ದಾಗ ಭಾರತದ ಪ್ರಧಾನಮಂತ್ರಿ ಸೆಂಟರ್ ಸ್ಟೇಜಲ್ಲಿ ಮಿಂಚ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದು ಕಡೆಗೆ ಪುಟಿನ್, ಮತ್ತೊಂದು ಕಡೆಗೆ ಚೈನಾದ ಅಧ್ಯಕ್ಷ ಜಿ ಜಿನ್ಪಿಂಗ್. ಇವತ್ತು ನೋಡಿ, ನೀವು ಒಂದು ಅಬ್ಸರ್ವ್ ಮಾಡಬೇಕು. ಮೋದಿಯವರು ಚೈನಾದಲ್ಲಿದ್ದಾಗಲೇ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಫೋನ್ ಮಾಡ್ತಾರೆ ಮೋದಿಗೆ. ಏನಂತ, ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ನಿಲ್ಲಿಸೋದ್ರಲ್ಲಿ ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ. ನೋಡಿ, ಯಾಕೆ ಈ ಫೋನ್ ಕಾಲ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೆಲವೇ ದಿನಗಳ ಕೆಳಗೆ ಇವು ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ ಟ್ರಂಪ್ 3 ಅವರ್ ಮೀಟಿಂಗ್ ಮಾಡಿದ್ರು ಪುಟಿನ್ ಜೊತೆಗೆ. 3 ಅವರ್ ರೀ. ಅದಕ್ಕೆ ಮುಂಚೆ ದೊಡ್ಡದಾಗಿ ಹೇಳ್ಕೊಂಬಿಟ್ಟಿದ್ರು, ನಾನು ಆ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ. 3 ಅವರ್ ಮೀಟಿಂಗ್ ನಡೆದ್ರೂ ಯಾವ ರಿಸಲ್ಟು ಬರಲಿಲ್ಲ. ಉಕ್ರೇನ್ ಮುಂಚೆಯಿಂದನೂ ಹೇಳ್ತಿತ್ತು, ಈ ಯುದ್ಧ ನಿಲ್ಲಬೇಕು ಅಂತ ಹೇಳಿದ್ರೆ ಭಾರತದ ಭೂಮಿಕೆ ಅತ್ಯಗತ್ಯ ಅಂತ ಹೇಳಿ. ಮತ್ತೆ ಮೋದಿಯವ್ರಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಟ್ರಂಪಿಗೆ ಕಾಲ್ ಮಾಡಲಿಲ್ಲ ಅವರು, ಮೋದಿಗೆ ಕಾಲ್ ಮಾಡಿ ಹೇಳಿದರೆ ಯುದ್ಧ ನಿಲ್ಲಿಸೋ ಕಡೆಗೆ ಭೂಮಿಕೆ ನಿರ್ವಹಿಸಿ ಅಂತ ಹೇಳಿ. ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಇನ್ನು ಕೆಲವೇ ತಿಂಗಳಲ್ಲಿ. ಒಂದು ದೊಡ್ಡ ಇವೆಂಟ್ ಅದು. ಭಾರತದ ರಷ್ಯಾದ ಸ್ನೇಹ ಅತ್ಯಂತ ಗಾಢವಾಗಿ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾ ಪರಸ್ಪರ ಹಿತಕ್ಕೋಸ್ಕರ ಒಟ್ಟಿಗೆ ಇರ್ತಕ್ಕಂಥದ್ದು ಎರಡೂ ದೇಶಗಳಿಗೂ ಕೂಡ ಅತ್ಯಂತ ದೊಡ್ಡ ಸಂದೇಶ. ಆದರೆ ಈ ಬಾರ್ಡರ್ ಡಿಸ್ಪ್ಯೂಟು ನಿಲ್ಲಿಸ್ಬಿಡುತ್ತಾ ಚೈನಾ? ಇಮ್ಮಿಡಿಯೇಟಾಗಿ ಏನು ನಿಲ್ಲಿಸಲ್ಲ, ಅಷ್ಟೆಲ್ಲ ಆಸೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಆದರೆ ಚೈನಾದ ಮಾತೇನಂತ ಹೇಳಿದ್ರೆ, ಈಗ ಶುರುವಾಗಿದೆ, ಇವತ್ತಿಲ್ಲ ಅಂದರೆ ನಮ್ಮ ಮುಂದಿನ ಜನ್ರೇಷನ್ ಆದರೂ ಮಾಡ್ತಾರೆ ಅಂತ ಹೇಳಿ. ಚೈನಾ ಇವತ್ತು ಕೂಡ ಆ ಡ್ಯೂರಾಂಡ್ ಲೈನ್ ಏನಿದೆ ಅದನ್ನು ಒಪ್ಪಿಲ್ಲ. ನೋಡಿ, ಭಾರತ ಮತ್ತು ಚೈನಾ ಮಧ್ಯೆ ಆಗ ಬ್ರಿಟಿಷ್ ಇದ್ದಾಗ ಒಂದು ಮ್ಯಾಪ್ ಮೇಲೆ ಒಂದು ಲೈನ್ ಹೇಳಿದ್ರು, ಅದು ಡ್ಯೂರಾಂಡ್ ಲೈನ್ ಅಂಥೇಳಿ. ನಾವು ಅದನ್ನು ಒಪ್ಕೊಂಡ್ವಿ, ಅದನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಅಂತೇಳಿ ನಾವು ಅದನ್ನು ಒಪ್ಕೊಂಡ್ವಿ. ಚೈನಾ ಇವತ್ತು ಕೂಡ ಅದನ್ನು ಒಪ್ಪಿಲ್ಲ. ಚೈನಾ ಮತ್ತು ಭಾರತದ ಮಧ್ಯೆ ಎಲ್ಲಿವರೆಗೂ ಈ ಬಾರ್ಡರ್ ಡಿಸ್ಪ್ಯೂಟು ನಿಲ್ಲೋದಿಲ್ಲ, ಅಲ್ಲಿವರೆಗೂ ಎರಡೂ ದೇಶಗಳ ಸಂಬಂಧ ಕೇವಲ ಪರಸ್ಪರ ಹಿತ ಬಿಟ್ಟು ಸ್ನೇಹಕ್ಕೆ ಅಪ್ಗ್ರೇಡ್ ಆಗೋದಿಲ್ಲ. ಭಾರತಕ್ಕೆ ಚೈನಾ ಬಗ್ಗೆ ಗೌರವನೂ ಇದೆ, ಅದೇ ರೀತಿ ಎಚ್ಚರಿಕೆ ಕೂಡ ಇದೆ. ತನ್ನ ಹಿತಕ್ಕೋಸ್ಕರ ಮಾತ್ರ, ತನ್ನ ಒಳಿತಿಗೋಸ್ಕರ ಮಾತ್ರ, ಭಾರತದ ಏಳಿಗೆಗೋಸ್ಕರ ಮಾತ್ರ ಇವತ್ತು ಮೋದಿಯವರು ಚೈನಾಗೆ ಹಸ್ತವನ್ನು ಚಾಚಿದ್ದಾರೆ. ಅದನ್ನು ಚೈನಾ ಕೂಡ ಅಪಾರ್ಥ ಮಾಡ್ಕೋಬಾರ್ದು, ಭಾರತ ನನ್ನನ್ನು ಪೂರ್ತಿ ನಂಬಿಟ್ಟಿದೆ ಅಂತ ಹೇಳಿ. ಇದು ಮೋದಿ ರೀ, ಆ ಬಕರಾ ನೆಹರು ಅಲ್ಲ. ನೋಡೋಣ ಮುಂದೆ ಏನೇ ನಡೆಯುತ್ತೆ ಅಂತೇಳಿ ಸ್ನೇಹಿತರೆ. ನಮಸ್ಕಾರ.